ಕ್ಯಾಪ್ಸೂಲ್ ಎಂಡೋಸ್ಕೋಪಿ ವೈದ್ಯಲೋಕದ ಅದ್ಭುತ ಕೊಡುಗೆಯೇ ಸರಿ. ಇದು ಭಾರತೀಯರಿಗೆ ಅಪರಿಚಿತ, ಆದರೆ ಇದರ ಅನುಕೂಲ ಅಗಣಿತ. ಹಾಗಾದ್ರೆ ಈ ಮಾತ್ರೆಯೊಳಗೆ ಏನೇನಿರುತ್ತೆ? ಈ ಮಾತ್ರೆ ದೇಹದೊಳಗೆ ಹೋದ ಮೇಲೆ ಏನ್ ಮಾಡುತ್ತೆ ತಿಳಿಯೋಣ ಬನ್ನಿ. ನೋಡೋದಕ್ಕೆ ಇದು ಎಲ್ಲಾ ಮಾತ್ರೆಗಳಂತೆಯೇ ಇದೆ, ಆದರೆ ಅದು ಮಾತ್ರೆ ಅಲ್ಲ. ಬದಲಿಗೆ ಅದು ಕ್ಯಾಮೆರಾ ಉಳ್ಳ ಮಾತ್ರೆ. ಇದರೊಳಗೆ ಕಂಪ್ಯೂಟರ್ ಇದೆ, ಕ್ಯಾಮೆರಾ ಇದೆ. ಇದರೊಳಗೆ ಇನ್ನಷ್ಟು ವಿಶೇಷತೆಗಳಿವೆ. ಅವು ಯಾವುವು ಅಂದ್ರೆ, ಮಾತ್ರೆಯೊಳಗಿನ ಕ್ಯಾಮೆರಾಕ್ಕೆ 14 ತಾಸುಗಳ ಬ್ಯಾಟರಿ ಬ್ಯಾಕಪ್ ಇದೆ. ಇದು ಪ್ರತಿ ಸೆಕೆಂಡ್ಗೆ 2ರಂತೆ ಕರುಳಿನ ಎರಡೂ ಬದಿಯ ಚಿತ್ರಗಳನ್ನ ಸೆರೆ ಹಿಡಿಯುತ್ತೆ. ಅಲ್ಲದೆ ಇದು 10 ತಾಸುಗಳಲ್ಲಿ 1.80 ಲಕ್ಷ ಫೋಟೋಗಳನ್ನು ತೆಗೆಯುವ ಸಾಮರ್ಥ್ಯವಿದೆ. ಇದರ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಮಾತ್ರೆಯನ್ನ ನುಂಗಿದ ರೋಗಿಯು ಆರಾಮವಾಗಿ ನಡೆದಾಡಬಹುದು, ಕೆಲಸ ಮಾಡಬಹುದು. ಇದು ಉಪಯೋಗಿಸಿ ಎಸೆಯುವ ಮಾತ್ರೆಯಾಗಿದ್ದು, ಮುಂಜಾನೆ ಬಹಿರ್ದೆಸೆ ಕಾಲಕ್ಕೆ ದೇಹದಿಂದ ಹೊರಹೋಗುತ್ತೆ. ಗುಳಿಗೆ ನುಂಗಿದ ಮೇಲೆ ಒಂದು 8 ತಾಸು ಮನೆಗೆ ಹೋಗಿ ಬಾ ಅಂತಲೂ ಹೇಳ್ಬೋದು. ಒಪಿಟಿ ಪುಸ್ ಇರ್ತದೆ ಅದು, ಅಂದರೆ ಅಲ್ಲೇ ಕೂತಿರ್ಬೇಕು ಹಾಗೇನಿಲ್ಲ. ಖಾಲಿ ಹೊಟ್ಟೆ ಮೇಲೆ ಅದನ್ನು ಗುಳಿಗೆ ನುಂಗಿದ ಮೇಲೆ ಪೇಷಂಟ್ ಮನೆಗೂ ಹೋಗಿ ವಾಪಸ್ ಬರ್ಬೋದು. 8 ತಾಸು ತನಕ 14 ತಾಸು ತನಕ ಅದು ಒಳಗೆ ಪಿಕ್ಚರ್ಸ್ ತೊಗೋತಾ ಹೋಗ್ತದೆ ಅದು ಕ್ಯಾಪ್ಸೂಲ್. ಅದೊಂದು ಸಲ ಅದು ಕ್ಯಾಪ್ಸೂಲ್ ಬ್ಯಾಟ್ರಿ ಮುಗೀತು, ಆ ಕ್ಯಾಪ್ಸೂಲ್ ಆಮೇಲೆ ಸಂಡಾಸ್ ಒಳಗೆ ಹೋಗಿ ಬಿದ್ದು ಬೀಳ್ತದೆ. ಇದು ಡಿಸ್ಪೋಸಬಲ್ ಕ್ಯಾಪ್ಸೂಲ್, ಮತ್ತೇನದು ಉಪಯೋಗ ಆಗೋದಿಲ್ಲ. ಈ ಮಾತ್ರೆಯನ್ನ ರೋಗಿ ನುಂಗಿದ ತಕ್ಷಣದಿಂದ ಹೊಟ್ಟೆಯೊಳಗಿನ ಎಲ್ಲ ಮಾಹಿತಿಗಳನ್ನು ಪಡೆಯಬಹುದು. ದೇಹದ ಹೊರಭಾಗದಲ್ಲಿ ಅಳವಡಿಸಲಾದ ಮೊಬೈಲ್ ಗಾತ್ರದ ರಿಸೀವರ್ನಲ್ಲಿ ಹೊಟ್ಟೆಯೊಳಗಿನ ಎಲ್ಲಾ ಮಾಹಿತಿ ಲಭ್ಯವಾಗುತ್ತೆ. ಇದರಿಂದ ರೋಗಿಯ ಹೊಟ್ಟೆಯೊಳಗಿನ ಹುಣ್ಣು, ಕರುಳಿನ ಕ್ಯಾನ್ಸರ್, ಕರುಳಿನ ಗಡ್ಡೆ, ರಕ್ತಭೇದಿ ಮುಂತಾದ ಕಾಯಿಲೆಗಳನ್ನ ಪತ್ತೆ ಹಚ್ಚಬಹುದು. ಅಷ್ಟೇ ಅಲ್ಲ, ಇದಕ್ಕೆ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡುವ ಸಾಮರ್ಥ್ಯವಿದೆ. ಇದರಿಂದ ಉದರ ಚಿಕಿತ್ಸಾ ವೆಚ್ಚ ಕಡಿಮೆ ಮಾಡಬಹುದು. ಈ ಚಿಕಿತ್ಸೆಗಾಗುವ ವೆಚ್ಚ ಕನಿಷ್ಠ 25,000 ರೂಪಾಯಿ. ಸಾಮಾನ್ಯ ಚಿಕಿತ್ಸೆಯಲ್ಲಿ ರೋಗಿಯ ಉದರ ನೋವಿನ ಅಧ್ಯಯನಕ್ಕೆ ಕನಿಷ್ಠ 5 ರಿಂದ 6 ತಾಸು ಸಮಯ ಬೇಕು. ಆದರೆ ಈ ಮಾತ್ರೆಗೆ ರೋಗವನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿಖರವಾಗಿ ಪತ್ತೆ ಹಚ್ಚುವ ಸಾಮರ್ಥ್ಯ ಇದೆ. ಉದರ ಬೇನೆಯ ಕಾಯಿಲೆಯಿಂದ ಬಳಲುವ ರೋಗಿಗಳಿಗೆ ಕ್ಯಾಪ್ಸೂಲ್ ಎಂಡೋಸ್ಕೋಪಿ ವರದಾನವಾಗಿದೆ ಅಂತಾರೆ ಹಜಾರೆ. ಆ ಪಾರ್ಟ್ಸ್ ನಾವು ಸೂಕ್ಷ್ಮವಾಗೆಲ್ಲ ಡೀಟೇಲ್ ನೋಡಿಕೊಂಡು ಆಮೇಲೆ ಆ ಪೇಷಂಟಿಗೆ ಏನಾದ್ರು ತೊಂದರೆ ಆಗೈತೇನೋ ಅಂತ ನಾವೆಲ್ಲ ಡೀಟೇಲ್ ಹೇಳ್ಬೋದು. ಕ್ಯಾಪ್ಸೂಲ್ ಎಂಡೋಸ್ಕೋಪಿದ ಅಡ್ವಾಂಟೇಜ್ ಅಂದರೆ, ಫಸ್ಟ್ ಅಡ್ವಾಂಟೇಜ್ ಅಂದರೆ ಏನಂದರೆ, ಇಷ್ಟು ದಿವಸ ನಾವೇನು ಸ್ಕೋಪಿ ಮಾಡ್ತಿದ್ವಲ್ಲ, ಎಲ್ಲೆಲ್ಲಿ ಆ ಕ್ಯಾಪ್ಸೂಲ್ ಹೋಗ್ತಿರಕ್ಕಿಲ್ಲ, ನಮ್ಮ ಎಂಡೋಸ್ಕೋಪಿಯಲ್ಲಿ ಹೋಗ್ತಿರಕ್ಕಿಲ್ಲ. ಎಸ್ಪೆಷಲಿ ಸನ್ ಕರ್ಲ್, ಆ ಸನ್ ಕರ್ಳದ ಡಯಾಗ್ನೋಸಿಸ್ ಮಾಡಲಿಕ್ಕೆ ಇದು ಕ್ಯಾಪ್ಸೂಲ್ ಉಪಯೋಗ ಆಗ್ತದೆ. ಅದಕ್ಕೆ ಇದು ಇನ್ವೆನ್ಷನ್ ಕ್ಯಾಪ್ಸೂಲ್ ಆಗಿದ್ದು ಆ್ಯಕ್ಚುಲಿ ಆ ಸನ್ ಕರ್ಳದ ಪಿಕ್ಚರ್ ತೊಗೊಲಿಕ್ಕೆ ಆಗೈತಿ. ಅದಕ್ಕೆ ಆ ಸನ್ ಕರ್ಳಿಗೆ ಚಾಲು ಇದು ಕ್ಯಾಪ್ಸೂಲ್ ಹೋದ್ಮೇಲೆ ಅದು ನಾವು ಆ ಸ್ವಲ್ಪ ಡೀಟೇಲ್ ನೋಡ್ಲಿಕ್ಕೆ ಚಾಲು ಮಾಡ್ತೀವಿ. ಭಾರತದಲ್ಲಿ 20% ಅಂದ್ರೆ ಅಂದಾಜು 20 ಕೋಟಿ ಜನರು ಗ್ಯಾಸ್ ಟ್ರಬಲ್ ಮತ್ತು ವಿವಿಧ ಉದರ ರೋಗಗಳ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. 10% ಜನ ಮಾತ್ರ ವೈದ್ಯರ ಬಳಿಗೆ ಚಿಕಿತ್ಸೆಗೆ ಹೋಗ್ತಾರೆ. ಹೀಗಾಗಿ ಕನಿಷ್ಠ 10 ಕೋಟಿ ಜನರಿಗಂತೂ ಈ ಕ್ಯಾಪ್ಸೂಲ್ ಎಂಡೋಸ್ಕೋಪಿ ಚಿಕಿತ್ಸೆ ಅನುಕೂಲವಾಗಲಿದೆ ಅನ್ನೋದು ವೈದ್ಯರ ಅಭಿಪ್ರಾಯ.
ಅಲ್ಲ, ಒಂದು ಪುಟ್ಟ ಮಾತ್ರೆ ಎಂಥ ಕಮಾಲ್ ಮಾಡಬಲ್ಲದು ಅನ್ನೋದನ್ನ. ಇದು ಇವತ್ತಿನ ಸುವರ್ಣ ಫೋಕಸ್. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.